ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗೆಳೆಯರೆ, ಮೊದಲನೇದಾಗಿ 2025ರಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲಗಳಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ವರ್ಷ 2025 ಅಂತ ಬಂದಾಗ ಸಿಂಹ ರಾಶಿಯವರಿಗೆ ಸಾಕಷ್ಟು ಒಂದು ಮುಖ್ಯವಾದಂಥ ಒಂದು ವರ್ಷ ಆಗುತ್ತೆ. ತಮ್ಮ ಒಂದು ಕರಿಯರ್ ವಿಷಯದಲ್ಲಿ, ಅಂದರೆ ಕರಿಯರ್ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುವಂಥ ಒಂದು ವರ್ಷ ಆಗಿರ್ಬೋದು ಅಂತಲೇ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ, ನೀವು ತುಂಬ ರಿಸರ್ಚ್ ಮಾಡ್ತೀರಾ. ನನ್ನ ಜೀವನದಲ್ಲಿ ಏನು ತೊಂದರೆಗಳಾಗ್ತಿದೆ, ನನ್ನ ಜೀವನವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ಬೋದು, ಅವೆಲ್ಲವನ್ನು ಕೂಡ ಮಾಡ್ತೀರಾ. ಅದರಲ್ಲೂ ಕೂಡ ಸ್ಪೆಷಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡಲ್ಲಿರೋರು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿರೋರು, ಅಥವಾ ಟೆಕ್ನಾಲಜಿ ಫೀಲ್ಡಲ್ಲಿರೋರು ಅಂತೂ ತುಂಬ ರಿಸರ್ಚನ್ನು ಮಾಡಿ ಹೊಸ ಸ್ಕಿಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಲಿ, ಹೊಸ ಸ್ಕಿಲ್ಸ್ನ ಕಲಿಯೋದಾಗಲಿ, ಅಂದರೆ ತನ್ನ ಲೈಫ್ಗೆ ಏನು ಬೇಕು, ಯಾವುದರಿಂದ ಒಳ್ಳೆಯದಾಗುತ್ತೆ ಅದನ್ನು ತಿಳ್ಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದರಿಂದ ಸಾಕಷ್ಟು ಅವರಿಗೆ ಒಳ್ಳೆಯದು ಕೂಡ ಆಗುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾದರೂ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಸರ್ಕಲಲ್ಲಿ, ನಿಮ್ಮ ಆಫೀಸರ್ ಕೊಲೀಗ್ ಸರ್ಕಲಲ್ಲಾದರೂ ಆಗಿರ್ಬೋದು, ನಿಮಗೆ ಮದ್ಯಪಾನ ಅಥವಾ ಧೂಮಪಾನದ ಒಂದು ಹವ್ಯಾಸವನ್ನು ಟ್ರೈ ಮಾಡೋಕ್ಕೆ ಹೇಳ್ಬೋದು, ಅಥವಾ ಜಾಸ್ತಿ ನಿಮಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ನೋಡ್ತಾರೆ. ಅದರಿಂದ ನೀವು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಇದರಿಂದ ತೊಂದರೆಗಳಾಗುತ್ತೆ ಹೊರತು ನಿಮಗೇನು ಬೆನಿಫಿಟ್ ಅಂತೂ ಇರೋದಿಲ್ಲ. ಇನ್ನು ವಿಶೇಷವಾಗಿ ಏಪ್ರಿಲ್ ಮೇ ನಂತರ ನಿಮಗೆ ಬದಲಾವಣೆಯ ಒಂದು ಚೇಂಜಸ್ ಇರುವಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಶನಿ ನಿಮಗೆ ಚೇಂಜಸನ್ನು ಕೊಡ್ತಾನೆ. ಒಂದು 2 ತಿಂಗಳ ನಂತರ ನಿಮಗೆ, ಅಂದರೆ ಮಾರ್ಚ್ ನಂತರ ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ಅದರಲ್ಲೂ ಕೂಡ ಜಾಬ್ ಚೇಂಜ್, ನಾನು ಮುಂಚೆನೇ ಹೇಳಿದಾಗೆ ನಿಮ್ಮ ಜಾಬಲ್ಲಿ ಏನಾದರೂ ಚೇಂಜ್ ಆಗ್ಬೋದು. ಏನಾಗುತ್ತೆ ಅಂದರೆ, ನಿಮಗೆ ಹಣಕ್ಕೆ ಹಣ ಏನೋ ಇನ್ಕ್ರೀಸ್ ಆಗುತ್ತೆ. ಅಂದರೆ ಇವಾಗಿರೋ ಕೆಲಸಕ್ಕಿಂತ ಜಾಬ್ ಚೇಂಜ್ ಮಾಡಿದಾಗ ನಿಮಗೆ ದುಡ್ಡೇನೋ ಜಾಸ್ತಿ ಆಗ್ಬೋದು, ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಪ್ರೆಷರು ಅನ್ನೋದು ಜಾಸ್ತಿ ಆಗುತ್ತೆ. ಕೆಲಸ ಅನ್ನೋದು ಜಾಸ್ತಿ ಇರುತ್ತೆ. ನೀವು ವರ್ಕಿಂಗ್ ಅವರ್ಸ್ಗಿಂತ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಇಂಥ ಒಂದು ಸಿಚುವೇಶನ್ಗಳು ನೀವು ಎದುರಿಸ್ತೀರ, ಅದೊಂದು ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಈ ಥರ ಆಗ್ತಿರುತ್ತೆ ಅಂದರೆ, ನಿಮಗೆ ಶನಿಯ ದೃಷ್ಟಿ ಏನಿದೆ ಇದು 10ನೇ ಮನೆಯಲ್ಲಿದೆ. ಇದು ನಿಮಗೊಂಥರ ಟೆಸ್ಟಿಂಗ್ ಪೀರಿಯಡು. ಅಂದರೆ ನಿಮಗೆ ಕಷ್ಟ ಕೊಡ್ತಾನೆ ಶನಿ. ಕಷ್ಟ ಕೊಟ್ಟಾಗ ನೀವು ಯಾವ ರೀತಿ ಆ ಒಂದು ಕಷ್ಟವನ್ನು ಅನುಭವಿಸ್ತಿದ್ದೀರಾ, ಯಾವ ರೀತಿ ಅದರಿಂದ ನೀವು ಒಳ್ಳೆ ಔಟ್ಕಮ್ನ ತರ್ತಿದ್ದೀರಾ, ಅದನ್ನು ನೋಡ್ತಾ ಇರ್ತಾನೆ ಶನಿ. ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಲೇಜಿ ಆಗಬೇಡಿ, ಅದನ್ನು ಮಾಡಿ. ಅದರಿಂದ ನಿಮಗೆ ಬೆನಿಫಿಟ್ಟು ಕರ್ಮಫಲದ ಕೊಡ್ತಾನೆ. ಈ ಸದ್ಯಕ್ಕೆ ಕೊಡಲಿಲ್ಲ ಅಂದ್ರೂ ಅದರಿಂದ ಒಳ್ಳೆ ಬೆನಿಫಿಟ್ ಅನ್ನೋದು ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಇನ್ನೊಂದೇನಪ್ಪ ಅಂದರೆ, ಈ ಒಂದು ವರ್ಷ ನಿಮಗೆ ಯಾರ್ದು ಕೂಡ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ. ಅದು ನಿಮ್ಮ ಸೀನಿಯರ್ ಕೊಲೀಗ್ಸ್ ಆಗಿರಲಿ, ಅಥವಾ ನಿಮ್ಮ ಒಂದು ಟೀಚರ್ಸ್ ಆಗಿರಲಿ, ಅಂದರೆ ಯಾರಾದರೂ ಟ್ರೈನರ್ಸ್ ಇರ್ತಾರಲ್ಲ ಅವರಿಂದ ಆಗಿರಲಿ, ನಿಮಗೆ ಒಳ್ಳೆ ಸಪೋರ್ಟ್ ಅಂತ ಸಿಗೋಲ್ಲ. ಏನೇ ಮಾಡೋಂಗಿದ್ರು ಕೂಡ ನೀವೇ ಕಷ್ಟಪಟ್ಟು ಮಾಡಬೇಕಾಗತ್ತೆ, ನೀವೇ ಕಷ್ಟಪಟ್ಟು ಕಲಿಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ನಾಲೆಜನ್ನು ಇನ್ಕ್ರೀಸ್ ಆಗುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಕಷ್ಟ, ಹಾರ್ಡ್ ವರ್ಕನ್ನು ಪಡಬೇಕಾಗತ್ತೆ. ಯಾಕಂದರೆ ನೀವು ಡೌಟ್ಸ್ ಇದ್ದರೂ ಕೂಡ ಹೋಗಿ ನಿಮ್ಮ ಸೀನಿಯರ್ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋ ಥರ ಇರಬೇಕಾಗತ್ತೆ. ಬಟ್ ಆದರೆ ಅವರಿಂದ ಏನೂ ಹೆಲ್ಪ್ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೆ ಇದು ಲಾಂಗ್ ಟರ್ಮಲ್ಲಿ ನಿಮಗೆ ತುಂಬ ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ. ನಿಮಗೆ ತುಂಬ ಒಳ್ಳೆ ನಾಲೆಜನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು.
ಇನ್ನು ವಿಶೇಷವಾಗಿ ನಿಮಗೆ ಈ ಒಂದು ಕೊಲೀಗ್ಸ್ ಅಥವಾ ನಿಮ್ಮ ಜೊತೆಗಿರೋರ ಒಂದು ಸಪೋರ್ಟ್ ಸಿಗದೇ ಇದ್ದರೂ ಕೂಡ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ನಿಮ್ಮ ಸಹೋದರರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಇಂದ ಸಿಗುವಂಥ ಸಪೋರ್ಟ್ ಆಗಿರ್ಬೋದು, ಅವರಿಂದ ಸಿಗುವಂತಹ ಸಲಹೆಗಳು, ಅವರಿಂದ ಸಿಗುವಂತಹ ಸಪೋರ್ಟ್ಗಳೇನಿರುತ್ತೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಏನೇ ಡೌಟ್ಸ್ ಇದ್ದರೂ ಕೂಡ ಜೀವನದಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ, ಅಥವಾ ಜೀವನಕ್ಕೆ ಏನಾದರೂ ಒಂದು ಕ್ಲಾರಿಫಿಕೇಷನ್ ಬೇಕು ಅಂದಾಗ ನೀವು ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಕೇಳಿ, ಅಥವಾ ನಿಮ್ಮ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಹತ್ರ ಹೋಗಿ ಕೇಳಿ. ಅವರಿಂದ ನಿಮಗೆ ಸಿಗುವಂಥ ಸಜೆಷನ್ಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಶನಿಯ ಜೊತೆಗೆ ಗುರು ಕೂಡ ನಿಮಗೆ ತುಂಬ ಕೆಲಸ ಮಾಡಿಸ್ತಾನೆ. ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಯಾವುದು ಈಸಿಯಾಗಿ ಸಿಗೋದಿಲ್ಲ ಈ ಒಂದು ವರ್ಷ. ಈಸಿಯಾಗಿ ಏನಾದರೂ ಸಿಗುತ್ತೆ ಶಾರ್ಟ್ಕಟ್ಸ್ ಅಂತ ಇದ್ದರೆ ಅದನ್ನು ಮರ್ತೇ ಬಿಡಿ. ನಿಮಗೆ ಈ ಒಂದು ವರ್ಷ ನಿಮಗೆ ಅದು ಏನೂ ಸಿಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ನೀವು ಈ ಒಂದು ವರ್ಷ ಸ್ಪೆಷಲಾಗಿ ನೀವು ಕಷ್ಟಪಡಲೇಬೇಕಾಗತ್ತೆ. ಅದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ಬಂದರೆ, ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಈ ಒಂದು ವರ್ಷ. ಸ್ಪೆಷಲಿ ನೀವು ಯಾವುದಾದ್ರು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ, ನೀವು ಪ್ರಿಪೇರ್ ಆಗಿದ್ದಕ್ಕಿಂತ ಒಂದು 2% ಜಾಸ್ತಿನೇ ಆಗಬೇಕಾಗುತ್ತೆ, ಒಂದು 10% ಜಾಸ್ತಿನೇ ಆಗಬೇಕು ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ನೀವು ಎಷ್ಟೇ ಪ್ರಿಪೇರ್ ಆದರೂ ಕೂಡ ನಿಮಗೆ ಹೋಗಿ ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಮರ್ತೋಗೋದು ಕೆಲವೊಂದು ವಿಚಾರಗಳು, ಅಥವಾ ಪ್ರಾಕ್ಟೀಸ್ಗಳು ಕಡಿಮೆ ಆಗೋದು, ನೀವು ಮಾಡಿರೋ ಪ್ರಾಕ್ಟೀಸು ಸಾಕಾಗಿರೋದಿಲ್ಲ ಕೆಲವೊಂದು ವಿಷಯದಲ್ಲಿ. ಸೊ ಈ ಒಂದು ಕಾರಣದಿಂದಾಗಿ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ. ಇನ್ನು ಬೇರೆ ವಿಷಯದಲ್ಲೂ ಅಷ್ಟೇ, ನೀವು ಸ್ವಲ್ಪ ಹಾರ್ಡ್ ವರ್ಕನ್ನು ಈ ವರ್ಷ ಮಾಡಲೇಬೇಕಾಗತ್ತೆ. ಇನ್ನು ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ ಈ ಒಂದು ವರ್ಷ ತುಂಬ ಏನು ಒಳ್ಳೆಯ ಫಲಗಳು ಅಂತ ಇಲ್ಲ, ಒಂದು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ಕಿರಿಕಿರಿ ಅನ್ನೋದು ಆಗ್ಬೋದು, ಕೆಲವೊಂದು ವಿಷಯದಲ್ಲಿ ನೀವು ತುಂಬ ಚೆನ್ನಾಗೂ ಕೂಡ ಇರ್ಬೋದು. ಆ ಒಂದು ಕಾರಣದಿಂದಾಗಿ ತುಂಬ ಏನು ಚೆನ್ನಾಗಿದೆ ಅಂತ ಹೇಳಲ್ಲ, ಬಟ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಇನ್ನು ಆಲ್ರೆಡಿ ಮದುವೆ ಆಗಿದೆ ಅಂದರೆ ಅದರಲ್ಲೂ ಕೂಡ ಅಷ್ಟೇ ನಿಮಗೆ ಚಿಕ್ಕ ಪುಟ್ಟ ಕಿರಿಕಿರಿ ಅನ್ನೋದಿರುತ್ತೆ, ಬಿಟ್ಟರೆ ತುಂಬ ದೊಡ್ಡ ಒಂದು ಇಶ್ಯೂ ಏನಿರೋದಿಲ್ಲ. ಒಂದು ರೇಂಜಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯವ್ರಿಗೆ ಈ ಒಂದು ವರ್ಷ ವಿಶೇಷವಾಗಿ ಸ್ವಲ್ಪ ಮೆಂಟಲ್ ಹೆಲ್ತ್ ಬಗ್ಗೆನೂ ಕೂಡ ಗಮನ ಕೊಡಬೇಕಾಗತ್ತೆ. ಏನಕ್ಕೆ ಅಂದರೆ, ಸಿಂಹರಾಶಿಯವ್ರು ಹೆಂಗಪ್ಪ ಅಂದರೆ ಸಿಂಹದ ಥರ, ಅವ್ರಿಗೆ ಎಲ್ಲ ಬೇಗ ಬೇಗ ಆಗಬೇಕು, ಎಲ್ಲ ತಕ್ಷಣವೇ ಆಗಬೇಕು. ರಾಜನಿಗೆ ಯಾವ ರೀತಿ ಕಾಡಿನ ರಾಜ ಅಂತಲೇ ಹೇಳ್ಬೋದು ಸಿಂಹ. ಕಾಡಿನ ರಾಜನಿಗೆ ಅಥವಾ ರಾಜನಿಗೆ ನಾರ್ಮಲ್ ಆಗಿ ಏನಪ್ಪ ಅಂದರೆ, ಏನೇ ಬೇಕು ಅಂದರೂ ಕೂಡ ಅವಾಗಲೇ ಬೇಕು ಅವನಿಗೆ. ಯಾಕಂದರೆ ಎಲ್ಲರೂ ಮಾಡೋಕ್ಕಿರ್ತಾರೆ, ಅವ್ರೇನಾದರೂ ಬೇಕು ಅಂದ ತಕ್ಷಣ ಕೊಡೋಕ್ಕೆ ತುಂಬ ಜನ ಇರ್ತಾರೆ ಅವರ ಸಂವಿಧಾನದಲ್ಲಿ. ಸೊ ಇದೇ ರೀತಿ ಇವ್ರಿಗೂ ಅಷ್ಟೇ, ಎಲ್ಲನೂ ಅವಾಗಲೇ ಆಗಬೇಕು ಅನ್ನೋದಿರುತ್ತೆ. ಬಟ್ ಈ ವರ್ಷ ನಿಮಗೆ ಶನಿಯ ಒಂದು ಪ್ರಭಾವ ನಿಮಗೆ ಸ್ವಲ್ಪ ಇರೋದ್ರಿಂದ, ಶನಿಯ ದೃಷ್ಟಿ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಬೇಕಾಗತ್ತೆ. ಎಲ್ಲ ವಿಷಯದಲ್ಲೂ ಅಷ್ಟೇ, ಯಾವುದೇ ವಿಷಯದಲ್ಲೂ ಕೂಡ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಜೆಂಟ್ ಮಾಡಿದಾಗೆಲ್ಲ ನಿಮಗೆ ತೊಂದರೆ ಆಗುತ್ತೆ ಈ ಒಂದು ವರ್ಷ. ಈ ಒಂದು ಕಾರಣದಿಂದಾಗಿ ತಾಳ್ಮೆ ಅನ್ನೋದು ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವರ್ಷ. ಅದನ್ನು ನೀವು ತಾಳ್ಮೆನ ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯ ಬಗ್ಗೆ ಈ ಒಂದು ವರ್ಷ ಎಲ್ಲ ಸಮ್ಮಪ್ ಮಾಡೋದಾದರೆ ನಿಮಗೆ ಒಳ್ಳೆಯ ಫಲಗಳು ಇದೆ, ಕೆಟ್ಟ ಫಲಗಳು ಇದೆ, ಎರಡೂ ಇದೆ. ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ, ಅದರಲ್ಲೂ ಕೂಡ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ವರ್ಷ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತಾಳ್ಮೆ ಅನ್ನೋದು ತುಂಬ ಜಾಸ್ತಿ ಮಾಡ್ಕೊಳ್ಳಿ ಈ ಒಂದು ವರ್ಷ. ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಈ ಒಂದು ವರ್ಷ ನಿಮಗೆ ಕೊಡುತ್ತೆ.